ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನ ಕುಮಾರ್ KR, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಿಜಯನಗರ, ಬೆಂಗಳೂರು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿನಲ್ಲಿ LMS ಅಡಿನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ವಿದ್ಯಾರ್ಥಿಗಳಿಗೆ ಕಳಿಸುವ ಮುಖಾಂತರ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದೆ. ಅದರಡಿನಲ್ಲಿ ಇರ್ತಕ್ಕಂಥ ಈ ದಿನದ ಒಂದು ಸೆಷನ್ ಮುಖ್ಯವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್. ಓಕೆ, ಸೊ ಈ ಒಂದು ಸೆಷನ್ನಲ್ಲಿ ಮೇನ್ ಕಂಟೆಂಟ್ಸ್, ಇಂಟ್ರಡಕ್ಷನ್, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್, ಪೀಠಿಕೆ, ಅಕ್ಷಾಂಶಗಳು ಮತ್ತು ರೇಖಾಂಶಗಳಿಗೆ ಸಂಬಂಧವಾಗಿ ಇಂದು ಚರ್ಚಿಸ್ತಿದ್ದೀವಿ. ಸೊ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೋಆರ್ಡಿನೇಟ್ಸ್. Every location on the earth has a global address because the address is in numbers. People can communicate about location no matter what language they might speak. Okay, it not require any language. ಯಾವುದೇ ಭಾಷೆ ಇಲ್ಲದಲೇ ಒಂದು ದೇಶದ, ಪ್ರದೇಶದ, ಸ್ಥಳದ ಒಂದು ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಭಾಷೆ ಅದೇ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್, ಅಕ್ಷಾಂಶ ಮತ್ತು ರೇಖಾಂಶಗಳು. ಎ ಗ್ಲೋಬಲ್ ಅಡ್ರೆಸ್ ಈಸ್ ಗಿವನ್ ಆಸ್ ಎ 2 numbers ಕಾಲ್ಡ್ ಕೋಆರ್ಡಿನೇಟ್ಸ್. ಅಂದರೆ ನಾವೇನು ಜಾಗತಿಕ ಈ ಒಂದು ವಿಳಾಸ ಹೇಳ್ತೀವಲ್ಲ, ಇದು 2 ಅಂಕಿಗಳನ್ನ ಒಳಪಟ್ಟಿರ್ತಕ್ಕಂಥದ್ದು, ಅದೇ ಕೋಆರ್ಡಿನೇಟ್ಸ್. ಇಸ್ ನಥಿಂಗ್ ಬಟ್ ಅಕ್ಷಾಂಶ ಮತ್ತು ರೇಖಾಂಶಗಳು. ದ 2 numbers ಆರ್ ಎ ಲೊಕೇಶನ್ಸ್ ಲ್ಯಾಟಿಟ್ಯೂಡ್ ನಂಬರ್ ಆ್ಯಂಡ್ ಇಟ್ಸ್ ಲಾಂಜಿಟ್ಯೂಡ್ ನಂಬರ್, ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಸೊ ಒನ್ ಥಿಂಗ್ ಯು ರಿಮೆಂಬರ್, ಇನ್ ದ ರೀಸೆಂಟ್ ಇಯರ್, ಬೇಸ್ಡ್ ಆನ್ ದಿ ಗ್ಲೋಬಲೈಸೇಷನ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್, ನೌ ವಿ ಆರ್ ಯೂಸಿಂಗ್ GIS and GPS and remote sensing, everything based on the latitudes and longitudes. ಈ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಟಾಲಮಿ ಮೊದಲು ಪರಿಚಯಿಸ್ತಕ್ಕಂಥದ್ದು. ಓಕೆ, ವಿತೌಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಡಿಟ್ಯೂಡ್ ದಟ್ ಈಸ್ ನಾಟ್ ಎ ಮ್ಯಾಪ್. ಯಾವುದೇ ಒಂದು ನಕ್ಷೆ ಪರಿಪೂರ್ಣವಾಗಬೇಕು ಅಂದರೆ ಅದಕ್ಕೆ ಅಕ್ಷಾಂಶ ಮತ್ತು ರೇಖಾಂಶಗಳಿರಬೇಕು. ಹಾಗಾಗಿ ಒಂದು ನಿರ್ದಿಷ್ಟ ಸ್ಥಾನವನ್ನು ಹೇಳಬೇಕು ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಪ್ರಾಮುಖ್ಯತೆ ಮುಖ್ಯವಾಗಿರ್ತಕ್ಕಂಥದ್ದು. Latitude and longitude lines are a grid map system too, but instead of being a straight lines on a flat surface, latitudes or longitude lines circles of the earth, either in the horizontal circle or vertical half circles. ಸಾಮಾನ್ಯವಾಗಿ ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ಗೋಳದ ಮೇಲೆ ನಾವು ಈ ನೇರವಾಗಿ ಅಥವಾ ಈ ಫ್ಲ್ಯಾಟ್ ಸರ್ಫೇಸಲ್ಲಿ ಅಥವಾ ನಕಾಶೆಯ ಮೇಲೆ ಎಳೆದಿರ್ತಕ್ಕಂಥದ್ದು, ಒಂದು ಸಮಾನಾಂತರವಾಗಿರ್ತಕ್ಕಂಥದ್ದು ಅಥವಾ ಲಂಬವಾಗಿರ್ತಕ್ಕಂಥದ್ದು. ಅಕ್ಷಾಂಶಗಳು ಲಂಬವಾಗಿ ಕಂಡು ಬಂದರೆ ನಿಮಗೆ ಅಕ್ಷಾಂಶಗಳು ನಿಮಗೆ ಸಮಾನಾಂತರವಾಗಿ ಕಂಡು ಬಂದರೆ ರೇಖಾಂಶಗಳು ಮುಖ್ಯವಾಗಿ ಇಲ್ಲಿ ಸರ್ಕಲ್ಸ್ ಅಂದರೆ ಸೆಮಿ ಸರ್ಕಲ್ಗಳಾಗಿ, ಹಾಫ್ ಸರ್ಕಲ್ ಆಗಿ ಕಂಡುಬರ್ತಕ್ಕಂಥದ್ದು, ಅರ್ಧ ವೃತ್ತಗಳಾಗಿ ಕಂಡುಬರ್ತಕ್ಕಂಥದ್ದು. ಮುಖ್ಯವಾಗಿ ಮೊದಲನೇದು ಅಕ್ಷಾಂಶಗಳು, ಇಟ್ ಮೀನ್ಸ್ ಲ್ಯಾಟಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ಸ್ ಆರ್ ನಥಿಂಗ್ ಬಟ್ ಇಟ್ಸ್ ಅನ್ ಹಾರಿಜಾಂಟಲ್ ಮ್ಯಾಪಿಂಗ್ ಲೈನ್ಸ್ ಆನ್ ದಿ ಅರ್ತ್ ಆರ್ ಲೈನ್ಸ್ ಆರ್ ಕಾಲ್ಡ್ ಲ್ಯಾಟಿಟ್ಯೂಡ್. ಓಕೆ, ಇವುಗಳು ಗೋಳದ ಮೇಲೆ, ನಕಾಶೆಯ ಮೇಲೆ ಸಮಾನಾಂತರವಾಗಿ ಎರೆದಿರ್ತಕ್ಕಂಥ ರೇಖೆಗಳು. ಲ್ಯಾಟಿಟ್ಯೂಡ್ಸ್ ಆರ್ ದಿ ಇಮ್ಯಾಜಿನರಿ ಲೈನ್ಸ್ drawn on the globe or a map from east to west or west to east, parallel to the equator and perpendicular to the earth axis. These lines are called latitudes. ಅಕ್ಷಾಂಶಗಳು ಅಂದರೆ ಗೋಳದ ಮೇಲೆ ಅಥವಾ ನಕಾಶೆಯ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಅಕ್ಷಕ್ಕೆ ಲಂಬವಾಗಿ ಎಳೆದಿರ್ತಕ್ಕಂಥ ಊಹಾರೇಖೆಗಳಿಗೆ ಅಕ್ಷಾಂಶಗಳು ಅಂತ ನಾವು ಕರಿತೀವಿ. ದೇ ಆರ್ ನೋನ್ ಆಸ್ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ ಬಿಕಾಸ್ ದೇ ಆರ್ ರನ್ ಪ್ಯಾರಲಲ್ ಟು ದಿ ಈಕ್ವೆಟರ್. ಯಾಕೆ ಇವನ್ನ ಸಮಾನಾಂತರ ರೇಖೆಗಳು ಅಂತ ಕರಿತೀವಿ ಅಂದರೆ ಇವು ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಎಳೆದಿರ್ತಕ್ಕಂಥ ರೇಖೆಗಳಾಗಿರ್ತವೆ. ಲ್ಯಾಟಿಟ್ಯೂಡ್ ಲೈನ್ಸ್ ಆರ್ ದಿ ನ್ಯೂಮರಿಕಲ್ ವೇ ದ ಮೆಜರ್ಸ್ ಹೌ ಫಾರ್ ದ ನಾರ್ತ್ ಆರ್ ಸೌತ್ ಆಫ್ ದಿ ಈಕ್ವೆಟರ್ ಎ ಪ್ಲೇಸ್ ಈಸ್ ಲೊಕೇಟೆಡ್.
ಇಲ್ಲಿ ಮುಖ್ಯವಾಗಿ ಯಾವುದೇ ಒಂದು ದೇಶದ, ಪ್ರದೇಶದ, ಸ್ಥಳದ ಒಂದು ಸ್ಥಾನವನ್ನು ಗುರುತಿಸೋದಕ್ಕೆ ಮತ್ತು ನಿರ್ದಿಷ್ಟವಾದ ಸ್ಥಾನ ಗುರುತಿಸೋಕ್ಕೆ ಹೆಲ್ಪ್ ಆಗ್ತಕ್ಕಂಥ. ದ ಈಕ್ವೇಟರ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಮೆಷರಿಂಗ್ ಲ್ಯಾಟಿಟ್ಯೂಡ್. ದಟ್ಸ್ ವೈ ಇಟ್ಸ್ ಮಾರ್ಕ್ಡ್ ಆಸ್ ಎ 0 ಡಿಗ್ರಿ ಲ್ಯಾಟಿಟ್ಯೂಡ್. ಯಾಕೆಂದರೆ ಈ ಅಕ್ಷಾಂಶ ಏನಿದೆಯಲ್ಲ, ಅದರಲ್ಲಿ ಸಮಭಾಜಕ ವೃತ್ತ ಇದೆಯಲ್ಲ, ಅದು ಆರಂಭದ ಒಂದು ಅಕ್ಷಾಂಶ. ಹಾಗಾಗಿ ಇದನ್ನು ನಾವು 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಇಟ್ ಈಸ್ ಎ ಸೆಂಟರ್ ಮೆರಿಡಿಯನ್. ಓಕೆ, ಇಟ್ ಈಸ್ ಎ ಸೆಂಟರ್ ಕೋಆರ್ಡಿನೇಟ್, ಇಟ್ ಈಸ್ ಎ ಸೆಂಟರ್ ಲ್ಯಾಟಿಟ್ಯೂಡ್. ಇದು ಮಧ್ಯದಲ್ಲಿರ್ತಕ್ಕಂಥ ಒಂದು ಅಕ್ಷಾಂಶ. ಓಕೆ, ಈ ಅಕ್ಷಾಂಶಗಳ ಗುಣಲಕ್ಷಣಗಳನ್ನು ನಾವು ನೋಡೋದೇ ಆದರೆ ನಿಮಗೆ, ಸೊ ಇಟ್ ಈಸ್ ಎ ಸೆಂಟರ್, ಇಟ್ ಈಸ್ ಫ್ರಮ್ 0 to 90 ಡಿಗ್ರಿ ನಾರ್ತ್ ಆ್ಯಂಡ್ 90 ಡಿಗ್ರಿ ಸೌತ್. ಓಕೆ, ಉತ್ತರಕ್ಕೆ 90, ದಕ್ಷಿಣಕ್ಕೆ 90, ಇವನ್ನ ಸಮಾನಾಂತರವಾಗಿ ಎಳೆದಿರ್ತಕ್ಕಂಥ ರೇಖೆಗಳು. ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ರೇಖೆಗಳೇ ಈ ಅಕ್ಷಾಂಶಗಳಾಗಿರ್ತಕ್ಕಂಥದ್ದು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲ್ಯಾಟಿಟ್ಯೂಡ್. ಅಕ್ಷಾಂಶಗಳ ಮುಖ್ಯ ಗುಣಲಕ್ಷಣಗಳಿಗೆ ಬಂದರೆ, ಆಲ್ ಲ್ಯಾಟಿಟ್ಯೂಡ್ಸ್ ಆರ್ ಅನ್ ಇಮ್ಯಾಜಿನರಿ ಲೈನ್ಸ್. ಎಲ್ಲ ಅಕ್ಷಾಂಶಗಳು ಊಹಾರೇಖೆಗಳಾಗಿರ್ತವೆ. ಲ್ಯಾಟಿಟ್ಯೂಡ್ ಈಸ್ ಅನ್ ಆಂಗ್ಯುಲರ್ ಡಿಸ್ಟೆನ್ಸ್ ಆಫ್ ಎ ಪ್ಲೇಸ್ ನಾರ್ತ್ ಆರ್ ಸೌತ್ ಆಫ್ ದಿ ಈಕ್ವೇಟರ್. ಈ ಸಮಭಾಜಕ ವೃತ್ತಕ್ಕೆ ಒಂದು ಸಮಕೋನದಲ್ಲಿ ಎಳೆದಿರ್ತಕ್ಕಂಥ ರೇಖೆಗಳಾಗಿರ್ತವೆ. ದೇರ್ ಆರ್ ದಿ 180 ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಪಾರ್ಟ್ ಫ್ರಮ್ ದಿ ಈಕ್ವೇಟರ್. ಸಮಭಾಜಕ ವೃತ್ತವನ್ನು ಹೊರತುಪಡಿಸಿದರೆ ಸುಮಾರು 180, 90 ಡಿಗ್ರಿ ಉತ್ತರ ಮತ್ತು 90 ಡಿಗ್ರಿ ದಕ್ಷಿಣಕ್ಕೆ ಒಟ್ಟು 180 ರೇಖೆಗಳನ್ನು ಎಳೆದಿರ್ತಕ್ಕಂಥ. ಈಚ್ ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ ಈಸ್ ಎ ಸರ್ಕಲ್. ಇವತ್ತಿಯೊಂದು ಅಕ್ಷಾಂಶಗಳು ಕೂಡ ವೃತ್ತಗಳಾಗಿರ್ತವೆ. ಓನ್ಲಿ ದ ಈಕ್ವೇಟರ್ ಈಸ್ ಎ ಗ್ರೇಟ್ ಸರ್ಕಲ್. ಆಲ್ ದ rest of the latitudes are a small circle. Reason, the latitude circumference is decreased towards poles or increased towards equator based on the size of the earth. ಭೂಮಿಯ ಆಕಾರಕ್ಕೆ ಹೊಂದಿಕೊಂಡಂತೆ ಈ ಅಕ್ಷಾಂಶಗಳ ಸುತ್ತಳತೆ ಸಮಭಾಜಕ ವೃತ್ತದ ಕಡೆ ಬಂದಂತೆ ಹೆಚ್ಚಾಗ್ತಾ ಹೋಗುತ್ತೆ, ಧ್ರುವಗಳ ಕಡೆ ಬಂದಂತೆ ಕಡಿಮೆ ಆಗ್ತಾ ಹೋಗುತ್ತೆ. The circle circumference is decreased towards poles or increased towards equator. The distance between the two latitudes is always equal. ಎರಡು ಅಕ್ಷಾಂಶಗಳ ನಡುವಿನ ಅಂತರ ಸಾಮಾನ್ಯವಾಗಿ ಸಮಾನಾಂತರವಾಗಿರುತ್ತೆ. ಆಲ್ ದ ಲ್ಯಾಟಿಟ್ಯೂಡ್ಸ್ ಡಿವೈಡ್ ಇಂಟು ಎ 2 parts, ಬಟ್ ಈಕ್ವೇಟರ್ ಈಸ್ ಓನ್ಲಿ ಎ ಡಿವೈಡ್ ಇಂಟು ಈಕ್ವಲ್ ಪಾರ್ಟ್. ಸೊ ಇಟ್ ಈಸ್ ನೋನ್ ಆಸ್ ಈಕ್ವೇಟರ್. ಎಲ್ಲ ಅಕ್ಷಾಂಶಗಳು ಭೂಮಿಯನ್ನು 2 ಭಾಗ ಮಾಡ್ತವೆ, ಆದರೆ ಸಮಭಾಜಕ ವೃತ್ತ ಮಾತ್ರ ಭೂಮಿಯನ್ನು 2 ಸಮಭಾಗಗಳಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವು ಸಮಭಾಜಕ ರೇಖೆ, ಈಕ್ವೇಟರ್ ಮೀನ್ ಈಕ್ವಲ್ ಕಟರ್ ಅಂತ ನಾವು ಕರಿತೀವಿ. ಓಕೆ, ಹಾಗೆಯೇ ನೆಕ್ಸ್ಟ್ ಬರ್ತಕ್ಕಂಥ ಕೋಆರ್ಡಿನೇಟ್ಸಲ್ಲಿ ಲಾಂಡಿಟ್ಯೂಡ್ಸ್, ರೇಖಾಂಶಗಳು. ಸೊ ರೇಖಾಂಶಗಳಲ್ಲಿ ನಿಮಗೆ, ಸೊ ಲಾಂಡಿಟ್ಯೂಡ್ಸ್ ಇಸ್ ನಥಿಂಗ್ ಬಟ್ ಎ ವರ್ಟಿಕಲ್ ಮ್ಯಾಪಿಂಗ್ ಲೈನ್ಸ್ on the earth or lines of the longitude are known as meridians. Longitudes are the imaginary lines drawn on a globe or a map from north to south, are parallel to the earth axis and perpendicular to the equator, vertical to the equator. ರೇಖಾಂಶಗಳು ಅಂದರೆ ನಿಮಗೆ ಗೋಳದ ಮೇಲೆ ಅಥವಾ ನಕಾಶೆಯ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಅಕ್ಷಕ್ಕೆ ಸಮಾನಾಂತರವಾಗಿ ಸಮಭಾಜಕ ವೃತ್ತಕ್ಕೆ ಲಂಬವಾಗಿ ಎಳೆದಿರ್ತಕ್ಕಂಥ ಊಹಾರೇಖೆಗಳಿಗೆ ನಾವು ರೇಖಾಂಶಗಳು ಅಂತ ಕರಿತೀವಿ. ಗೋಳದಲ್ಲಿ ಮುಖ್ಯವಾಗಿ 360 ಡಿಗ್ರಿ ರೇಖಾಂಶಗಳಿದೆ. ಟೋಟಲ್ 360 ಡಿಗ್ರಿ ಲಾಂಡಿಟ್ಯೂಡ್. ವೈ ದ 360 ಡಿಗ್ರಿ? ಅರ್ತ್ ಈಸ್ ಎ ಸರ್ಕಲ್ ಕನ್ಸಿಸ್ಟ್ 360 ಡಿಗ್ರಿ. ಓಕೆ, ಈಚ್ ಡಿಗ್ರಿ ಬೇಸ್ಡ್ ವಿ ಡ್ರಾನ್ 360 ಡಿಗ್ರಿ ಲಾಂಡಿಟ್ಯೂಡ್. So among these 360 degree longitude, we select 2 are very important. One is 0 degree longitude and 180 degree east-west longitude. These 2 longitudes are very important for, one is for time calculation and another one is for date calculation. One is for prime meridian and another one is for international dateline. These 2 important meridians are fixed in the International Geographical Conference in the Washington DC in America. Okay, that is very important. 0 degree longitude passes UK, France, Spain, Algeria, Mali, Burkina Faso, Tonga and Ghana. At the same time, the international dateline, that is 180 degree east-west longitude, passes only water body, that is mid-Pacific Ocean.
ದಟ್ ಈಸ್ ದ ಅಂದರೆ ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಅದು ಇರತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ರೇಖಾಂಶ. ಹಾಗಾಗಿನೇ ಇಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆಯನ್ನು ನಾವು 180 ಡಿಗ್ರಿಗೆ ಯಾಕೆ ತಗೊಂಡೋಗಿದ್ದೀವಿ ಅಂದರೆ ಇಲ್ಲಿ ಜಲಭಾಗದಲ್ಲೇ ಜಾಸ್ತಿ ಇದೆ. ಕಾರಣವಷ್ಟೇ, ಭೂಭಾಗದಲ್ಲಿ ಆದೋದ್ರೆ ಆ ಭೂಭಾಗದ ಸ್ಥಳೀಯ ಕಾಲಮಾನ ಅಥವಾ ಪ್ರಮಾಣ ಕಾಲಮಾನ ವ್ಯತ್ಯಾಸ ಆಗುತ್ತೆ. ವೆನ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಪಾಸ್ ಆನ್ ಎನಿ ಲ್ಯಾಂಡ್ ಬಾಡಿ ಆರ್ ಎನಿ ಐಲ್ಯಾಂಡ್, ಸಚ್ ಲ್ಯಾಂಡ್ ಆರ್ ಎನ್ ಐಲ್ಯಾಂಡ್, ದ local time or a standard time is confused. For avoid the confuse of the local time, we selected only in water body. So that is a zigzag type, not a straight line. ನಂತರವಾಗಿ ಬಂದರೆ ಸೊ ಲಾಂಡಿಟ್ಯೂಡ್, ದೇ ಆರ್ ವೆರಿ ಇಂಪಾರ್ಟೆಂಟ್ ನಾರ್ತ್ ಟು ಸೌತ್. ದೇ ಆರ್ ಸೆಮಿಸರ್ಕಲ್ಸ್, ದೇ ಆರ್ ನಾಟ್ ಸರ್ಕಲ್, ಸೆಮಿಸರ್ಕಲ್. ಟು longitude make a circle. All circles semicircle circumference is same. Okay, all the longitudes divide earth into a two part. That is very important characteristic. Okay, the very important characteristics of longitudes, all longitudes are imaginary lines. ಎಲ್ಲ ರೇಖಾಂಶಗಳು ಊಹಾರೇಖೆಗಳು. The meridians tend to the same length. ಎಲ್ಲ ರೇಖಾಂಶಗಳು ಸಮಾನಾಂತರವಾಗಿರ್ತಕ್ಕಂಥವು. The circumference is same. Each one of them as the semicircles. All longitudes are semicircle. ಎಲ್ಲವೂ ಕೂಡ ಅರ್ಧ ವೃತ್ತಗಳು. If they are taken opposite ends, they form a semicircle and the lines run north to south. ಇವು ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಎಳೆದಿರ್ತಕ್ಕಂಥ ಅರ್ಧ ವೃತ್ತಗಳಾಗಿರ್ತಕ್ಕಂಥದ್ದು. The distance between the longitude is decreased towards poles or increased towards equator. ಇವುಗಳ ಅಂತರ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದಕ್ಕೆ ಉತ್ತರಕ್ಕೆ ಹೋದರೆ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಟುವರ್ಡ್ಸ್ ಪೋಲ್ಸ್, ಉತ್ತರಕ್ಕೆ ಹೋದಂತೆ, ಧ್ರುವಗಳ ಕಡೆ ಹೋದಂತೆ ಕಡಿಮೆ ಆಗುತ್ತೆ. ಸಮಭಾಜಕ ವೃತ್ತದ ಕಡೆ ಬಂದಂತೆ ಇವುಗಳ ಅಂತರ ಹೆಚ್ಚಾಗ್ತಕ್ಕಂಥದ್ದು. ದ ಟೋಟಲ್ ನಂಬರ್ ಆಫ್ ಲಾಂಡಿಟ್ಯೂಡ್ಸ್ ಆರ್ 360. 0 and 180 degree longitudes are very important longitudes. ಓಕೆ, ಥ್ಯಾಂಕ್ ಯು. ಸೊ ವೆರಿ ಮುಖ್ಯವಾಗಿ ಈ ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ದೇಶದ, ಒಂದು ಪ್ರದೇಶದ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು.